ಒಂದಿಷ್ಟು ಜನ ಇವತ್ತು ಚಂದನ್ ಶೆಟ್ಟಿ ಅವರ ಇಂಟರ್ವ್ಯೂ ಮಾಡಕ್ ಹೋಗ್ತಿದ್ದೀನಿ ಅಂದಾಗ ನಿಜವಾದ ರೀಸನ್ ಏನು ಅಂತ ಕೇಳು ಅಂತ ಹೇಳಿದ್ರು. ನಿಜವಾದ ರೀಸನ್ನೇ ನಾನು ಹೇಳಿದ್ದು. ಅದನ್ನ ಮತ್ತಿನ್ನೇನು ಅದ್ರಲ್ಲಿ ಇನ್ನೇನು ಮತ್ತೆ ನಿಜವಾದ ರೀಸನ್ ಏನಿಲ್ಲ, ಇನ್ಕಂಪ್ಯಾಟಬಿಲಿಟಿ ಅಷ್ಟೇ. ಹೊಂದಾಣಿಕೆ ಆಗಲಿಲ್ಲ. ಆಗುತ್ತೆ ಅಂತ ತುಂಬ ಪ್ರಯತ್ನ ಪಟ್ಟೆ, ಅವ್ರ ಕಡೆಯಿಂದನೂ ಪ್ರಯತ್ನ ಪಟ್ಟರು. ಸೊ ಎಲ್ಲೋ ಒಂದು ಕಡೆ ಆಗಿಲ್ಲ. ಮನಸ್ಸಿಗೆ ಖುಷಿ ಇಲ್ದಲೆ ಒಟ್ಟಿಗೆ ಇರೋದು ಏಕೆ ಅಂತ ಹೇಳಿ ದೂರ ಆಗಿರೋದು ಅಷ್ಟೇ. ಆ ಒಂದು ಅಂದರೆ ನಿಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ದು ಈ ಸೋಷಿಯಲ್ ಮೀಡಿಯಾ ಕಾರಣನ ಅನ್ನುವಂಥ? ಇಲ್ಲ, ಅವ್ರೇನು ಕಾರಣ. ಸಿ, ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ನಾನಲ್ಲ. ಯಾರೋ ಹೇಳ್ಬಿಟ್ರು, ಇವರು ಕಿವಿಗೇನೋ ಬಂದು ಊದ್ಬಿಟ್ಟಿದ್ದಾರೆ, ಅದಕ್ಕೆ ಇವನಿಗೆ ಮಾಡಿಬಿಟ್ಟ, ಆದಿಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ಕೆಲವೊಂದಷ್ಟು ವಿಚಾರಗಳು ಸರಿ ಬರಲಿಲ್ಲ. ಅವ್ರಿಗೂ ಅದೇ ರೀತಿ ಆಗಿರ್ಬೋದೇನೋ. ಸೊ ಅವ್ರಿಗೂ ಸರಿ ಬಂದಿಲ್ಲ. ಮೇ ಬಿ ನನ್ನಲ್ಲಿ ಏನೋ ಅವ್ರಿಗೆ ಕಡಿಮೆ ಕೊರತೆಗಳು ಕಾಣಿಸಿರ್ಬೋದು. ನನ್ನ ಕಡೆಯಿಂದ ಏನೋ ಆಗಬೇಕಿತ್ತು, ಆಗಿಲ್ಲ ಅಂತ. ಅವ್ರ ಕಡೆಯಿಂದನೂ ನಮಗೇನೋ ಆಗಬೇಕಾಗಿತ್ತು, ಅದಾಗಿಲ್ಲ. ಸೊ ದಿಸ್ ಇಸ್ ವಾಟ್ ದ ರೀಸನ್ ಅಷ್ಟೇ, ಇನ್ನೇನಿಲ್ಲ. ತುಂಬ ಜನ ಅಂದ್ರು. ಅಂದ್ರೆ ನಿಮ್ಮ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಇತ್ತು? ಎಕ್ಸ್ಪೆಕ್ಟೇಷನ್ಸ್ ಹೌದು, ಖಂಡಿತ. ಯಾವ ತರ ಎಕ್ಸ್ಪೆಕ್ಟೇಷನ್ಸ್ಗಳು ಇತ್ತು ಅಂತ? ಯಾವ ತರ ಇದು ಕ್ಲಾರಿಟಿಗೋಸ್ಕರ ಅಷ್ಟೇ. ಯಾಕಂದ್ರೆ ನೀವು ಡಿವೋರ್ಸ್ ಅಂದ್ರೆ ಕೋರ್ಟಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಕೈ ಹಿಡ್ಕೊಂಡೇ ಹೊರಗಡೆ ಬಂದ್ರಿ. ಇದೆಲ್ಲ ನೋಡುವಾಗ ಒಂದಿಷ್ಟು ಗೊಂದಲಗಳಿರುತ್ತೆ. ಡಿವೋರ್ಸ್ ಅಂದ ತಕ್ಷಣ ಯಾರು ಒಟ್ಟಿಗೆ ಬರಲ್ಲ, ಇದು ಮಾಮೂಲಿ ಆಗಿರುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಕರೆಕ್ಟ್. ಏನ್ ಗೊತ್ತಾ, ಸೀರಿಯಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಡಿವೋರ್ಸ್ ಅನ್ನೋ ವಿಚಾರ ಇರೋದೇನೆ ಖುಷಿಯಿಂದ ಆಗುವಂಥದ್ದಲ್ಲ. ಅದು ತುಂಬಾ ಕಷ್ಟ. ಆ್ಯಂಡ್ ಏನು ರಿಯಲ್ ಡಿವೋರ್ಸ್ ಆಗ್ಬೇಕಾದ್ರೆ ಫೈಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಕೂಡಿ ಅದಾಗಿರುತ್ತೆ. ಎಂಡ್ ಆಫ್ ದ ಡೇ ನಾನು ಏನು ಹೇಳಕ್ಕೆ ಹೊರಟೆ ಅಂತ ಹೇಳಿದ್ರೆ, ಡಿವೋರ್ಸ್ ಅಂದ ತಕ್ಷಣ ಇಷ್ಟು ವರ್ಷ ಮತ್ತು 4 ವರ್ಷ ನಾವು ಒಟ್ಟಿಗೆ ಇದ್ದಿದ್ದೆಲ್ಲ ಏನು ಮತ್ತೆ ಅದೆಲ್ಲ ವೇಸ್ಟ್. ಅದು ಡಿವೋರ್ಸ್ ಆದ ತಕ್ಷಣ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪಾಪ ಆಕೆ ಅವತ್ತು ಒಬ್ಬಳೇ ಇದ್ಲು, ನಾನು ಅವಕ್ಕೆ ಇಬ್ಬರೇ ಫ್ಯಾಮಿಲಿ ಕೊಟ್ಟಿಗೆ ಹೋಗಿದ್ವಿ. ಇವಾಗ ಡಿವೋರ್ಸ್ ಆದ ತಕ್ಷಣ ನಾನು ಒಬ್ಬನೇ ಹೋಗಿದ್ದಿದ್ರೆ ಆಕೆನ ಯಾರು ಕರ್ಕೊಂಡು ಹೋಗ್ಬೇಕಾಗಿತ್ತು? ಆಕೆ ಅವ್ರನ್ನ ಮನೆಗೆ ತಲುಪಿಸೋ ಜವಾಬ್ದಾರಿ ಹೆಂಗೆ? ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅಷ್ಟೇ ಅವ್ರ ಜೊತೆ ಅವತ್ತು ನಿಂತ್ಕೊಂಡಿದ್ದೆ. ಅವತ್ತು ಒಂದಿಷ್ಟು ಜನ ಇವತ್ತು ಚಂದನ್ ಶೆಟ್ಟಿ ಅವರ ಇಂಟರ್ವ್ಯೂ ಮಾಡಕ್ ಹೋಗ್ತಿದ್ದೀನಿ ಅಂದಾಗ ನಿಜವಾದ ರೀಸನ್ ಏನು ಅಂತ ಕೇಳು ಅಂತ ಹೇಳಿದ್ರು. ನಿಜವಾದ ರೀಸನ್ನೇ ನಾನು ಹೇಳಿದ್ದು. ಅದನ್ನ ಅದ್ರಲ್ಲಿ ಇನ್ನೇನು ಮತ್ತೆ ನಿಜವಾದ ರೀಸನ್ ಏನಿಲ್ಲ, ಇನ್ಕಂಪ್ಯಾಟಬಿಲಿಟಿ ಅಷ್ಟೇ. ಹೊಂದಾಣಿಕೆ ಆಗಲಿಲ್ಲ. ಆಗುತ್ತೆ ಅಂತ ತುಂಬ ಪ್ರಯತ್ನ ಪಟ್ಟೆ, ಅವ್ರ ಕಡೆಯಿಂದನೂ ಪ್ರಯತ್ನ ಪಟ್ಟರು. ಸೊ ಎಲ್ಲೋ ಒಂದು ಕಡೆ ಆಗಿಲ್ಲ. ಮನಸ್ಸಿಗೆ ಖುಷಿ ಇಲ್ದಲೆ ಒಟ್ಟಿಗೆ ಇರೋದು ಏಕೆ ಅಂತ ಹೇಳಿ ದೂರ ಆಗಿರೋದು ಅಷ್ಟೇ. ಆ ಒಂದು ಅಂದರೆ ನಿಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ್ದು ಈ ಸೋಷಿಯಲ್ ಮೀಡಿಯಾ ಕಾರಣನ ಅನ್ನುವಂಥ? ಇಲ್ಲ, ಅವ್ರೇನು ಕಾರಣ. ಸಿ, ಮೂರನೇ ವ್ಯಕ್ತಿ ಮಾತು ಕಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ನಾನಲ್ಲ. ಯಾರೋ ಹೇಳ್ಬಿಟ್ರು, ಇವರು ಕಿವಿಗೇನೋ ಬಂದು ಊದ್ಬಿಟ್ಟಿದ್ದಾರೆ, ಅದಕ್ಕೆ ಇವನಿಗೆ ಮಾಡಿಬಿಟ್ಟ, ಆದಿಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ಕೆಲವೊಂದಷ್ಟು ವಿಚಾರಗಳು ಸರಿ ಬರಲಿಲ್ಲ. ಅವ್ರಿಗೂ ಅದೇ ರೀತಿ ಆಗಿರ್ಬೋದೇನೋ. ಸೊ ಅವ್ರಿಗೂ ಸರಿ ಬಂದಿಲ್ಲ. ಮೇ ಬಿ ನನ್ನಲ್ಲಿ ಏನೋ ಅವ್ರಿಗೆ ಕಡಿಮೆ ಕೊರತೆಗಳು ಕಾಣಿಸಿರ್ಬೋದು. ನನ್ನ ಕಡೆಯಿಂದ ಏನೋ ಆಗಬೇಕಿತ್ತು, ಆಗಿಲ್ಲ ಅಂತ. ಅವ್ರ ಕಡೆಯಿಂದನೂ ನಮಗೇನೋ ಆಗಬೇಕಾಗಿತ್ತು, ಅದಾಗಿಲ್ಲ. ಸೊ ದಿಸ್ ಇಸ್ ವಾಟ್ ದ ರೀಸನ್ ಅಷ್ಟೇ, ಇನ್ನೇನಿಲ್ಲ. ತುಂಬ ಜನ ಅಂದ್ರು. ಅಂದ್ರೆ ನಿಮ್ಮ ಪ್ರಕಾರ ಎಕ್ಸ್ಪೆಕ್ಟೇಷನ್ಸ್ ಇತ್ತು? ಎಕ್ಸ್ಪೆಕ್ಟೇಷನ್ಸ್ ಹೌದು, ಖಂಡಿತ. ಯಾವ ತರ ಎಕ್ಸ್ಪೆಕ್ಟೇಷನ್ಸ್ಗಳು ಇತ್ತು ಅಂತ? ಯಾವ ತರ ಇದು ಕ್ಲಾರಿಟಿಗೋಸ್ಕರ ಅಷ್ಟೇ. ಯಾಕಂದ್ರೆ ನೀವು ಡಿವೋರ್ಸ್ ಅಂದ್ರೆ ಕೋರ್ಟಿಂದ ಹೊರಗಡೆ ಬರಬೇಕಾದ್ರೂ ಕೂಡ ಕೈ ಹಿಡ್ಕೊಂಡೇ ಹೊರಗಡೆ ಬಂದ್ರಿ. ಇದೆಲ್ಲ ನೋಡುವಾಗ ಒಂದಿಷ್ಟು ಗೊಂದಲಗಳಿರುತ್ತೆ. ಡಿವೋರ್ಸ್ ಅಂದ ತಕ್ಷಣ ಯಾರು ಒಟ್ಟಿಗೆ ಬರಲ್ಲ, ಇದು ಮಾಮೂಲಿ ಆಗಿರುವಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಕರೆಕ್ಟ್. ಏನ್ ಗೊತ್ತಾ, ಸೀರಿಯಸ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಡಿವೋರ್ಸ್ ಅನ್ನೋ ವಿಚಾರ ಇರೋದೇನೆ ಖುಷಿಯಿಂದ ಆಗುವಂಥದ್ದಲ್ಲ. ಅದು ತುಂಬಾ ಕಷ್ಟ. ಆ್ಯಂಡ್ ಏನು ರಿಯಲ್ ಡಿವೋರ್ಸ್ ಆಗ್ಬೇಕಾದ್ರೆ ಫೈಟ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಕೂಡಿ ಅದಾಗಿರುತ್ತೆ. ಎಂಡ್ ಆಫ್ ದ ಡೇ ನಾನು ಏನು ಹೇಳಕ್ಕೆ ಹೊರಟೆ ಅಂತ ಹೇಳಿದ್ರೆ, ಡಿವೋರ್ಸ್ ಅಂದ ತಕ್ಷಣ ಇಷ್ಟು ವರ್ಷ ಮತ್ತು 4 ವರ್ಷ ನಾವು ಒಟ್ಟಿಗೆ ಇದ್ದಿದ್ದೆಲ್ಲ ಏನು ಮತ್ತೆ ಅದೆಲ್ಲ ವೇಸ್ಟ್. ಅದು ಡಿವೋರ್ಸ್ ಆದ ತಕ್ಷಣ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಪಾಪ ಆಕೆ ಅವತ್ತು ಒಬ್ಬಳೇ ಇದ್ಲು, ನಾನು ಅವಕ್ಕೆ ಇಬ್ಬರೇ ಫ್ಯಾಮಿಲಿ ಕೊಟ್ಟಿಗೆ ಹೋಗಿದ್ವಿ.
ಇವಾಗ ಡಿವೋರ್ಸ್ ಆದ ತಕ್ಷಣ ನಾನು ಒಬ್ಬನೇ ಹೋಗಿದ್ದಿದ್ರೆ ಆಕೆನ ಯಾರು ಕರ್ಕೊಂಡು ಹೋಗ್ಬೇಕಾಗಿತ್ತು? ಆಕೆ ಅವ್ರನ್ನ ಮನೆಗೆ ತಲುಪಿಸೋ ಜವಾಬ್ದಾರಿ ಹೆಂಗೆ? ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಅಷ್ಟೇ ಅವ್ರ ಜೊತೆ ಅವತ್ತು ನಿಂತ್ಕೊಂಡಿದ್ದೆ. ಅವತ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.